ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಇವತ್ತಿನ ಈ ಕಾರ್ಯಕ್ರಮ ನನ್ನ ಒಂದು ಹಳೆಯ ಕನಸನ್ನ ನಾನು ಸ್ವಲ್ಪ ಮುಂದೆ ಇಡಬೇಕು. ನಾನು ತುಂಬಾ ಚಿಕ್ಕಂದಿನಲ್ಲಿ ನಾನು ಈ ಸಾದರಳ್ಳಿನಲ್ಲಿ ಬದುಕಿದವನು, ಬಾಳಿದವನು, ಬೆಳೆದವನು. ನನಗೆ ನೆನಪು ಬರುತ್ತೆ ಅಂತಂದ್ರೆ ನನಗೆ 3 ಜನದ ನೆನಪು ಬರುತ್ತೆ. ನನ್ನ ತಾತ ಹುಲಿಯಜ್ಜ ಅಂಡ್ ನಮ್ಮ ಬೀರೇಗೌಡರು ಹಿರಿಯವರು, ಆಮೇಲೆ ನನ್ ಜೊತೆ ಆಡ್ತಾ ಇದ್ದ ಗಜೇಂದ್ರ ಐ ಥಿಂಕ್ ಇಲ್ಲಿಲ್ಲ ಅನ್ಸುತ್ತೆ. ನೋಡಿ ಅವನು ಎದ್ದು ಬಿದ್ದು ಅವನ ಜೊತೆ ನಾನು ಆಡ್ತಾ ಇದ್ದೆ. ಆಡ್ಕಾಯೋದು ಅವನು, ಆಡ್ಕಾಯ್ಕೊಂಡು ಬರೋನು, ಅವನ ಜೊತೆ ದೊಡ್ಡಿ ಗುಡಿಸ್ತಾ ಇದ್ದೆ. ಅವನು ಮತ್ತೆ ನನ್ನ ಅಂಕಲ್ ನಾಗಯ್ಯಪ್ಪ ಅವ್ರ ಜೊತೆ ನಾನು ಆಡ್ಕಾಯಕ್ ಹೋಗ್ತಿದ್ದೆ. ನಮ್ಮ ಅಮ್ಮ ನಮ್ಮ ಎಲ್ರು ಬಂದು ಇಲ್ಲೆಲ್ಲ ಕಾವಲು ಕಾಯರ, ಅವನು ಓಡೋಗ್ಬಿಡ್ತಾನೆ ಆಡ್ಕಾಯಕ್ಕೆ. ನಾನು ತಪ್ಪಿಸ್ಕೊಂಡು ಅಲ್ಲೆಲ್ಲ ಹೋಗಿ ಆ ಕೋಡಿ ಹತ್ರ ಕಾಯ್ತಾ ಇದ್ದೆ. ಯಾಕೆ ಅಂತಂದ್ರೆ ಇವನು ಚಿಕ್ಕ ಹುಡುಗ, ಇವನಿಗೆ ನೆಲ ಕಲ್ಲು ಮುಳ್ಳು ಇರ್ತವೆ ಅಂತ ನಮ್ಮ ತಾಯಿಗೆ ಭಯ. ಆದ್ರೂ ನಾನು ಹಠ ಹಿಡಿದು ನಾನು ಆಡ್ಕಾಯಕ್ ಹೋಗ್ತಿದ್ದೆ. ನಾನು ಈ ಜಾಲದ ಕಲ್ಲು ಅದ್ರ ಹಿಂದ್ಗಡೆ 2 ಗುಡ್ಡ 3 ಗುಡ್ಡ ಎಲ್ಲ ನೋಡಿದೀನಿ. ಇದು ನಾನು ಏನು ಕೇಳ್ತೀನಿ ಅಂದ್ರೆ, ನಮ್ಮೂರಿನ ಬಗ್ಗೆ ಇರೋ ನನಗೆ ಪ್ರೀತಿ, ಅವತ್ತಿನ ದಿನದ ಚಿತ್ರಣ ಇವತ್ತು ನನಗೆ ಕಣ್ಣಿ ಕಟ್ಟಿದಂಗಾಗತ್ತೆ. ನಿಜಕ್ಕೂ ನಾವು ಕಾರಣಾಂತರದಿಂದ ನಮ್ಮ ತಂದೆ ಟ್ರಾನ್ಸ್ಫರ್ ಪೋಸ್ಟ್ ಆಗಿರೋದ್ರಿಂದ ಅಣ್ಣೂರಿಗೆ ಹೋಗ್ಬೇಕಾಯ್ತು. ನನ್ನ ಚಿಕ್ಕಂದಿನಲ್ಲೇ ನನ್ನನ್ನ ಸಾಗಿಸ್ಬಿಟ್ರು. ಬೇಸಿಗೆ ರಾಜ ದಸರಾ ರಾಜ ಮಾತ್ರ ಈ ಊರಿನಲ್ಲಿ ಬರ್ತಾ ಇದ್ದೆ. ನನಗೆ ಈ ಜಾತಿ ಬಗ್ಗೆ ಗೊತ್ತಾಗಿದ್ದು ಓನ್ಲಿ ನಾನು ಸಕ್ರಾಪಟ್ಟಣಕ್ಕೆ ಹೋದಾಗ. ಸಕ್ರಾಪಟ್ಟಣದಲ್ಲಿ ಕೇರಿ ಅಂದ್ರೆ ಬ್ರಾಹ್ಮಣರ ಕೇರಿ ಪಕ್ಕದಲ್ಲಿ ನಮ್ದು ಬಾಡಿಗೆ ಮನೆ ಆಯ್ತು. ನಾವು ನೀರು ತರಕ್ ಹೋದಾಗ್ಲೆಲ್ಲ ಅವರಿಂದ ನಾವು ದೂರ ನಿಲ್ಬೇಕಾಗಿತ್ತು. ಅವೆಲ್ಲ ಈಗ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಸೊ ಜಾತಿ ಪರಿಚಯ ಆಗಿದ್ದು ಅಲ್ಲಿ. ಆದ್ರೆ ನಮ್ಮೂರಿನ ಬಗ್ಗೆ, ನಮ್ಮ ಇದ್ರ ಬಗ್ಗೆ ಇಲ್ಲಿ ಯಾವ್ದು ಭೇದ ಭಾವಗಳು ಇಲ್ಲದೆ ನಮ್ಮವರೆಲ್ಲ ಬದುಕ್ತಾ ಇದ್ದಿದ್ ನೋಡಿ ನಂತರ ಅಂದ್ರೆ ನಾನು ಆಲ್ಮೋಸ್ಟ್ 10th ದಾಟಿದ ಮೇಲೆ ನನ್ನ ಯೋಚನೆಗಳು ಶುರುವಾದವು. ಅಂಬೇಡ್ಕರ್ ನನಗೆ 8ನೇ ಕ್ಲಾಸ್ ನಲ್ಲಿ ಪಾಠ, ನಾನ್ ಡಿಟೇಲ್ ಪಾಠ, ಅವ್ರದ್ದು ನಾನ್ ಡಿಟೇಲ್ ಬುಕ್ ಪೂರ್ತಿ ಓದ್ಬಿಟ್ಟಿನಿ. ನನಗೊಂಥರ ಚಿಕ್ಕಂದಿನಲ್ಲಿ ಹೀರೋ ಇದ್ದಾಗೆ. ಆ ನಂತರ ಬಸವಣ್ಣನ ಬಗ್ಗೆ ಕೇಳಿದೆ, ಕನಕದಾಸರ ಬಗ್ಗೆ ಕೇಳಿದೆ, ಅವ್ರೆಲ್ಲ ಪದ್ಯಗಳು ಕೇಳಿದೆ. ಎಲ್ಲೋದ್ರೂ ಅವ್ರ ಬಗ್ಗೆ ಭಾಷಣಗಳನ್ನ ಕೇಳ್ತಾನೇ ಇದೀವಿ. ಅಂದ್ರೆ ಅವ್ರನ್ನ ನಾವು ಭಾಷಣದ ವಸ್ತುವಾಗೇ ಇಟ್ಕೊಂಡಿದ್ವಿ. ಎಂದು ನಮ್ಮ ನಡೆನಲ್ಲಿದೆ, ಎಂದು ನಮ್ಮ ನುಡಿನಲ್ಲಿದೆ. ಇವತ್ತೂ ನಾವು ದೂರ ನಿಲ್ಲಿಸೋದು ಇವೆಲ್ಲ ನೋಡ್ಬಿಟ್ರೆ ಒಂಥರ ನನಗೆ ವಾಕರಿಕೆ ಬರುತ್ತೆ. ಎಂತ ಜನ ಇವರು ಅಂತ ಒಂದೊಂದ್ಸಾರಿ ಅನ್ಕೊಳ್ತಾ ಇದ್ದೆ. ಆ ನಂತರ ಒಂದು ಹಂತಕ್ಕೆ ಬಂದಾಗ ಇವರೆಲ್ಲ ಬ್ಯಾನರ್ ಆಗಿ ಈ ಒಂದು ಜಾತಿಯ ವ್ಯಕ್ತಿಗಳಾಗಕ್ ಶುರುವಾದಾಗ ನನಗೆ ಅವ್ರ ಮೇಲೆ ಸಿಟ್ಟು ಬರಕ್ ಶುರುವಾಯ್ತು. ಬಸವಣ್ಣನ ಮೇಲೆ ಸಿಟ್ಟು ಬರಕ್ ಶುರುವಾಯ್ತು. ನನಗೆ ಕನಕದಾಸರ ಮೇಲೆ ಸಿಟ್ಟು ಬರಕ್ ಶುರುವಾಯ್ತು. ಅಂಬೇಡ್ಕರ್ ಮೇಲೆ ಸಿಟ್ಟು. ಯಾಕಂದ್ರೆ ಅವ್ರು ಯಾರೋ ನಮ್ಮನ್ನು ಕಿತ್ಕೊಂತಿದ್ದಾರೆ ಅಂತ. ಅಂಬೇಡ್ಕರ್ನ ನನ್ನಿಂದ ಯಾರೋ ಕಿತ್ಕೊಂತಿದ್ದಾರೆ ಅನ್ನೋ ಭಾವನೆ, ಬಸವಣ್ಣನ ನನ್ನಿಂದ ಕಿತ್ಕೊಳ್ತಿದ್ದಾರೆ ಅನ್ನೋ ಭಾವನೆ, ಕನಕದಾಸರನ್ನ ನಾವು ಕಟ್ಟಿಡ್ಕೊಂತ ಇದೀವಿ. ಯಾಕೆ? ಇದೇನು ಬೇಕಿತ್ತ? ಅವಶ್ಯಕತೆ ಇತ್ತ? ಇವ್ರನ್ನ ಜಾತಿಯ ಲಾಂಛನ ಮಾಡೋ ಅವಶ್ಯಕತೆ ಇತ್ತ ಅಂತ ಇದನ್ನೆಲ್ಲ ನೋಡಿ ನನಗೆ ರೋಷ ಹೋಗ್ಬಿಟ್ಟು ಇವ್ರ ಬಗ್ಗೆ ಈಗ ಹೇಳ್ಬೇಕಂತಂದ್ರೆ ಇಲ್ಲಿ ನಿಂತವರಲ್ಲಿ 3/4 ಭಾಗ ಎಲ್ಲರೂ ಕತೆ ಹೇಳಿದ್ರು. ಈ ಕಥೆನ ನಾವು ಕನಿಷ್ಠ 100 ಸಾರಿ ಕೇಳಿರ್ಬೋದು. 100 ಸಾರಿ ಕೇಳಿರ್ಬೋದು ಇವ್ರ ಬಗ್ಗೆ. ಆದ್ರೆ ನಮ್ಮಲ್ಲಾಗ ಚೇಂಜ್ ಏನಿದೆ, ಸೊ ಅದನ್ನೆಲ್ಲ ನೋಡಿ ನನಗೆ ತುಂಬಾನೇ ನೋವಾಗ್ತಿತ್ತು. ಮೊನ್ನೆ ಇದೇ ಕಾರಣಕ್ಕೆ ನನ್ನ ಊರಿನ ಹುಡುಗರುಗಳೆಲ್ಲ ಬಂದ್ಬಿಟ್ಟು ನನ್ನ ಮನೆಗೆ ಬಂದ್ರು, ಈ ತರ ವಿಚಾರಗಳು ಹೇಳಿದ್ರು. ನನಗೆ ಒಂಥರ ಹೆಂಗಂದ್ರೆ ನನ್ನ ಕಣ್ಣು ತೆರೆಸಿದ್ರು ಅಂತ ಹೇಳ್ಬೋದು. ನನ್ನ ಊರಿನ ಇವತ್ತಿನ ವಿಷಯ ಎಲ್ಲ ಮುಖ್ಯ ಪತ್ರಿಕೆಗಳಲ್ಲಿ ಹೆಡ್ಲೈನ್ ಅಲ್ಲಿ ಬರುವಂತ ವಿಷಯ. ಆದ್ರೆ ಪತ್ರಿಕೆಗಳು ಹುಡುಕೋದು ರೋಚಕವಾಗಿರೋ ವಿಚಾರಗಳು. DKಶ ಇಳಿತಾರ, ಸಿದ್ದರಾಮಯ್ಯ ಮುಂದುವರಿತಾರ, ಇಲ್ಲ ಇದೋದ್ಮೇಲೆ ಬಿಜೆಪಿ ಬರುತ್ತಾ, ಇವೇ ಮಾತು. ನಾನು ಹೇಳ್ತೀನಿ, ರಾಜಕೀಯನ 1 ತಿಂಗಳಿಗೆ ಮೀಸಲಿಡಿ ಸಾಕು. 1 ತಿಂಗಳಿಗೆ ಮೀಸಲಿಡಿ. ಆ ನಂತರ ಈ ರಾಜಕೀಯ ಬೇಡ, ಎಲ್ಲರೂ ಒಂದಾಗಿರೋಣ, ಎಲ್ಲರೂ ಒಟ್ಟಿಗೆ ಇರೋಣ. ಇದನ್ನೆಲ್ಲ ನೋಡಿದ್ರೆ ನನಗನ್ಸುತ್ತೆ ನಾವೇನಕ್ಕೋಸ್ಕರ ಇನ್ನು ನಾನು ಒಂದ್ಸಾರಿ ಯೋಚನೆ ಮಾಡಿದೆ, ಎಲ್ರೂ ವಿದ್ಯಾವಂತರಾಗ್ಬಿಟ್ರೆ ಅವತ್ತಿನಿಂದ ಜಾತಿ ಇರಲ್ಲ.
ನಾನು ಅನ್ಕೊಂಡೆ ಈಗ ಎಲ್ಲ ವಿದ್ಯಾವಂತರಾಗೆ ಕೆಟ್ಟೋಗ್ತೀವಿ, ವಿದ್ಯಾವಂತರನ್ನೇ ಮುಗ್ಧರನ್ನ ಪ್ರಚೋದಿಸ್ತಾ ಇದೀವಿ. ಹಂಗೆ ಹಿಂಗೆ ನಾನು ಅವನು ಅಂಬೇಡ್ಕರ್ ನಮ್ಮವನು ಹಾಗೆ ಒಂದೊಂದ್ಸಾರಿ ವಾಕರಿಕೆ ಬರುತ್ತೆ ಈ ಜೀವನದ ಬಗ್ಗೆ. ಇದನ್ನ ಅನ್ಕೊಂಡು ನಾನು ಒಂದು ಕವನ ಬರ್ದೆ. ಯಾಕಂದ್ರೆ ಬೇರೆ ಜಾತಿಗೆ ಬ್ಯಾನರ್ ಆಗಿರೋ ವಿಷಯ ಬರೆದ್ರೆ ನಾನು ವಿರೋಧ ಆಗ್ತೀನಿ. ನಾನು ಕನಕದಾಸರ ಬಗ್ಗೆನೇ ಒಂದು ಕವಿತೆ ಬರೆದಿದ್ದೀನಿ. ಸ್ವಲ್ಪ ಯಾರು ನೀರು ಕೊಡ್ತೀರಾ? ನಾನು ಅಷ್ಟು ಭಾಷಣಕಾರ ಅಲ್ಲ. ಎಲ್ಲರೂ ಸೈಲೆಂಟ್ ಆಗಿ ಕೂತಿದ್ದೀರಾ ಅಂತ ಮಾತಾಡ್ತಿದ್ದೀನಿ. ನನ್ನ ಕವನ ಕನಕದಾಸರದು. ಕನಕನೇ ನಾನು ನೀನಾಗಲೇ ಇಲ್ಲ, ಹರಿದಾಸನೇ ನಿನ್ನ ಅರಿಯಲೇ ಇಲ್ಲ. ಕನಕನೇ ನಾನಾಗಲೇ ಇಲ್ಲ, ಕನಕನೇ ನೀನಾಗಲೇ ಇಲ್ಲ, ಹರಿದಾಸನೇ ನಿನ್ನ ನಾ ಹರಿಯಲೇ ಇಲ್ಲ. ತನ ಕನಕವ ತೊರೆದ ಕನಕನೇ, ಭವದಾಹವ ದಯಿಸಿದ ದಾಸನೇ, ಆರರಿಗಳ ಅರಿಸಿ ಹರಿಯನೇ ಅರಿವಲಿ ಕಂಡ ದಾಸರ ದಾಸನೇ. ಸಂಸಾರಿ ತಂಬೂರಿ ಮೀಟುವುದೇ, ಒಬ್ಬ ಸಂಸಾರಿ ಒಬ್ಬ ಯೋಧ ಹೋಗಿ ಇದ್ದಕ್ಕಿದ್ದಂಗೆ ತಂಬೂರಿ ಹಿಡಿಯಕ್ ನನ್ನ ಕೈಲಂತೂ ಸಾಧ್ಯ. ಸಂಸಾರಿ ತಂಬೂರಿ ಮೀಟುವುದೇ, ಕಲಿ ಕೈ ತಾಳವ ಹಾಕುವುದೇ. ಒಬ್ಬ ಯೋಧ ತಾಳ ಹಾಕೊಂಡು ಬೀದಿ ಅಲಿಯಕ್ ಸಾಧ್ಯ ನಾನು. ಕಲಿ ಕೈ ತಾಳವ ಹಾಕುವುದೇ, ಬಲ್ಲಿದ ಭಜಿಸಿ ಬೇಡುವನೇ, ಮಾಧವ ತಿರುಗಿ ನೋಡುವನೇ. ಜಗದ ಜಟಿಲವ ಪದವಾಗಿಸಿ ಪರಮ ಪದವನೇ ತೋರಿಸಿದೆ. ಕನಕನೇ ನಿನ್ನ ಕೀರ್ತನೆ ಹಾಡಿದೆ, ಕುಣಿದೆ, ಕೊಂಡಾಡಿದೆ, ನಮ್ಮವನೆಂದೆ. ಆದರೆ ನಾನು ನೀನಾಗಲೇ ಇಲ್ಲ, ನಾನೆನ್ನುವುದ ಬಿಡಲೇ ಇಲ್ಲ. ಕುರಿಗಾಯಿಯಾಗಿ ಕಾಡಲೆದನಲ್ಲ, ಮೋಹದ ಕುರಿಗಳ ಅಂಡಲೆದನಲ್ಲ. ಕಿರುಬ ಕದ್ದುಕೊಂಡೋಗುತ್ತಲಿರಲು ನಾನು ಅಳುವುದರಲ್ಲಿ ಅರ್ಥವೇನೋ, ಅರಿವ ತೋರುವ ಪರಿ ಇದೇನೋ, ನಿನ್ನ ಕೇಶವನ ಆಟವಿದೇನೋ. ಹೀಗೆ ನಾವು ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನ ಅರ್ಥಕೋಬೇಕಂದ್ರೆ ದಯವಿಟ್ಟು ಇಲ್ಲಿ ವೇದಿಕೆನಲ್ಲಿ ಅವನನ್ನು ಹೊಗಳೋದನ್ನ ಬಿಟ್ಟು ಒಬ್ಬೊಬ್ರು ಆಚರಿಸೋಣ. ನಮ್ಮ ಒಳಗಡೆ ಇವತ್ತು ತೀರ್ಮಾನ ತಾಳೋಣ, ಎಲ್ಲರೂ ಒಂದೇ ಅನ್ನೋದು. ಒಬ್ಬೊಬ್ಬನು ಕರೆಕ್ಷನ್ ಆದ್ರೆ, ಒಬ್ಬೊಬ್ಬರು ಒಂದೊಂದು ಊರು ಸಾದ್ರಳ್ಳಿ ಆದ್ರೆ ಯಾರದ ಸ್ಪೀಚಿನ ಅವಶ್ಯಕತೆ ಇಲ್ಲ, ಯಾರದ ಒಬ್ಬ ಮಾತಿನ ಅವಶ್ಯಕತೆ ಇಲ್ಲ. ನಡೆನಲ್ಲಿ ಬಂತಂದ್ರೆ ನುಡಿಯ ಅವಶ್ಯಕತೆ ಇಲ್ಲ. ನನಗನ್ಸುತ್ತೆ, ನಾನು ನಮ್ಮೂರನ್ನ ನಾನು ಎಷ್ಟು ಇಷ್ಟಪಡ್ತೀನಿ ಅಂದ್ರೆ ಅವತ್ತಿನ ದಿನದ ಒಂದು ಚಿತ್ರಣವನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಇಲ್ಲಿ ಎಲ್ಲಿ ನೋಡಿದ್ರೆ ಅಂಬಳ್ಳಿ ಬೆಳೆಯೋದು, ಅದನ್ನ ಚೆನ್ನಾಗಿ ಒರೆ ಕಟ್ಟಕ್ ಬಳಸೋದು, ಅಂದ್ರೆ ಬಂಧಿಸೋದು, ನಮ್ಮನ್ನ ಬಂಧಿಸೋ ರೀತಿನಲ್ಲಿ, ಅದು ಒಬ್ಬೊಬ್ಬರನ್ನು ಕೂಡಿಡೋ ರೀತಿನಲ್ಲಿ. ಪ್ರೀತಿಗೆ ಅಂಬಳ್ಳಿ, ನೆನಪಿನ ಹೊಂಬಳ್ಳಿ, ಒರೆದಿತ್ತು ಮೆರೆದಿತ್ತು ನಮ್ಮೂರು ಸಾದ್ರಳ್ಳಿ. ಮೂಡಲಿಗೆ ಜಾಲದ ಕಲ್ಲಿನ ಬೆಟ್ಟ, ಕೊಡುವಣಕ್ಕೆ ಕಲ್ಮಣ್ಣ ಹಳ್ಳ. ಬಿಸಿಲಿಗೆ ಸುಟ್ಟಂಗ ಎರೆಬೈಲು, ಕಲ್ಲಿನ ಹೊಲ ನಮ್ಮ ಕಡೆನಳ್ಳಿ ಬೈಲು. ಕೆರೆ ಏರಿ ಚಂದ, ಬಳಸೋ ಬಾವಿ ಚಂದ, ಅಲ್ಲಿ ಬನದಿ ಬೀರಪ್ಪನ ಗುಡಿ ಚಂದ. ಇಲ್ಲಿ ಗೊತ್ತಿರ್ಬೋದು, ಇಲ್ಲಿ ಒಂದು ಕಲ್ಯಾಣಿ ಇತ್ತು, ಹೊಯ್ಸಳರ ಕಾಲದ ಕಲ್ಯಾಣಿ. ನಮ್ಮಲ್ಲಿ ಹುಳ್ಳಿಕಾಳು ಬೇಯಿಸ್ಬೇಕು ಅಂದ್ರೆ ಅಲ್ಲೇ ನೀರ್ತದರು, ನೆನಪಿದ್ಯಾ? ಹುಳ್ಳಿಕಾಳು ಬೇಯೋದು ಈ ಬಾವಿಲಿ ಬೇಯ್ತಿರ್ಲಿಲ್ಲ, ನೀರು ಅಲ್ಲೇ ನೀರ್ತರೋರು. ಆ ಬಳಸೋ ಬಾವಿಗೆ ಒಂದು ದೊಡ್ಡ ಕಥೆಗಳೇ ಇದ್ವು, ಆದ್ರೆ ಅದನ್ನ ಮಣ್ಣಲ್ಲಿ ಮುಚ್ಚಿ ಹೆಣ್ಣು ಮಾಡ್ಬಿಟ್ವಿ. ಇದೊಂದು ದುಃಖ ಇದೆ. ಯಾವತ್ತಾರು ಟೈಮ್ ಇದ್ರೆ ಅದನ್ನ ಒಂಚೂರು ತೆಗೀರಿ, ಅದನ್ನ ಮತ್ತೆ ಜೋಡಿಸಿ. ನಾನು ಬರ್ತೀನಿ, ನಾನು ಕೈ ಜೋಡಿಸ್ತೀನಿ. ಕೆರೆ ಏರಿ ಚಂದ, ಬಳಸೋ ಬಾವಿ ಚಂದ, ಅಲ್ಲಿ ಬನದಿ ಬೀರಪ್ಪನ ಗುಡಿ ಚಂದ, ಆಡಿನ ದೊಡ್ಡಿಯಾಗೆ ಹುಲಿಯಪ್ಪನ ಕತೆ ಚಂದ. ನಮ್ಮ ಅಪ್ಪಂದು ಹುಲಿಯಪ್ಪ ಅಂತ ನಮ್ಮ ತಾತನ ಹೆಸರು. ಅವ್ರು ಕತೆ ಹೇಳೋರು, ಆ ಕತೆಗಳು ಕೇಳಿ ಬೆಳೆದವನು. ಆಡಿನ ದೊಡ್ಡಿಯಾಗ ಹುಲಿಯಪ್ಪನ ಕತೆ ಚಂದ, ಆಡು ಮರಿಗಳ ಆಟವೋದೋ ಕಣ್ಣಿಗದ ಆನಂದ. ಸಿಡಿ ಹೊರವರು ನಿಂತೈತೆ, ತಲೆಮಾರು ಕಂಡೈತೆ, ಉಳಿಗಿಷ್ಟು ಉಪ್ಪಿಲ್ಲದ ಹುಣಸೆ ಮರ. ಅಮ್ಮಗಳು ಬಂದಾಗ ಕೆಂಚಪ್ಪನ ಕುಂಟನೋ, ಬೀರಪ್ಪನ ಪೊರೆದಾಗ ದೋಣಿಯ ಸೇವೆನೋ. ಇವೆಲ್ಲ ಇವತ್ತಿನ ದಿನದ ಕಾಂತಾರ ಏನೂ ಅಲ್ಲ. ನಮ್ ಬೀರಪ್ಪನ ದೋಣಿ ತುಂಬಿಸ ಕಾರ್ಯಕ್ಕೆ ಏನಂತೀರಾ? ಭಜನೆಯ ತಾಳಕ್ಕೆ, ತಮಟೆಯ ಮೇಳಕ್ಕೆ,
ನಮ್ಮನ್ನ ಕುಣಿಸ್ತಾ ಬೆಳೆಯುತ್ತಾ ನಮ್ಮೂರು, ಅವರೆಲ್ಲ ನನ್ನೋರು. ಇದೆಲ್ಲ ನಮ್ಮೂರು, ಅವರೆಲ್ಲ ನಮ್ಮೋರು. ನಾ ಇನ್ನೆಲ್ಲೂ ಕಾಣ್ಲಿಲ್ಲ ನಮ್ಮಂತ ಊರು. ನಮ್ಮೂರಂದ್ರೆ ನಮ್ಮೂರು, ಸಾದ್ರಳ್ಳಿ ನಮ್ಮೂರು. ವಂದನೆಗಳು. ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸಬೇಕು. ವಿದ್ಯಾದದಾತಿ ವಿನಯಂ, ವಿನಯದದಾತಿ ಯೋಗ್ಯಮಂ ಅಂತಾರೆ. ವಿದ್ಯೆ